ನಾನು ಹೊಡೆಯೋ ಏಟ್ಗೆ ಮೈಯಲ್ಲಿರೋ ಮೂಳೆ ಎಲ್ಲ ಪುಡಿ ಪುಡಿಯಾಗಿ ಬೇರೆ ಕಡೆಗೆ ಶಿಫ್ಟ್ ಆಗ್ಬಿಡ್ಬೇಕು. ಆಮ್ಯಾಕೆ ಆ ದೇವ್ರಿಗೆ ತಲೆ ಕೆಟ್ಟೋಗ್ಬೇಕು. ನಾನು ಯಾವಾಗಪ್ಪ ಈ ನನ್ನ ಮಗನ ಸೃಷ್ಟಿ ಮಾಡಿದೆ ಅಂತ. ಕೊನೆದಪ್ಪ ಹೇಳ್ತಾ ಇವ್ನಿ, ಬಾಲ ಮುದ್ರಕಂಡು ಬಿದ್ದಿದ್ರೆ ಬದುಕಿರ್ತೀಯ. ಏನಕ್ಕ ಇದು? ಏನೋ ದೊಡ್ಡದಾಗಿ ಮದುವೆ ನಿಲ್ಸ್ಬಿಡ್ತೀನಿ ಅಂತಿದ್ದೆಲ್ಲ, ಏನಾಯ್ತು? ಆ ಪಂಚಮಿ ಜೊತೆ ಟೀಚರ್ ಮದುವೆ ಫಿಕ್ಸ್ ಆಗೇ ಬಿಡ್ತಲ್ಲ. ನಂಗೆ ಬೇರೆ ಆ ಪಂಚಮಿ ಜೊತೆ ಮದುವೆ ಮಾಡಿಸ್ತೀನಿ, ಈ ಆಸ್ತಿಲಿ ಪಾಲ್ ಸಿಗುತ್ತೆ ಅಂತ ಆಸೆ ಬೇರೆ ಹುಟ್ಟಿಸಿದ್ದೆ. ನನಗೆ ಪಕ್ಕ ಅನ್ನಿಸ್ತಿದೆ ಅಕ್ಕ, ಈ ಆಸ್ತಿ ಹೊಡೆಯಕ್ಕಂತಾನೆ ಆ ಟೀಚರ್ ಕಡೆಯವರು ದೊಡ್ಡ ಸಂಭವಿತರ ತರ ಆಡ್ತಿದ್ದಾರೆ. ಖಂಡಿತ ಈ ಮನೆ ಆಸ್ತಿನೂ ಹೊಡ್ಕೊಂಡು ಹೋಗ್ತಾರೆ, ನನ್ ಪಂಚಮಿನೂ ಹೊಡ್ಕೊಂಡು ಹೋಗ್ತಾರೆ. ಯಾರು ಬಂದು ಆಸ್ತಿಲ್ ಪಾಲ್ ಹೊಡಿಯೋದಕ್ಕೆ ನಾನ್ ಬಿಟ್ಬಿಡ್ತೀನ? ಮದ್ವೆ ಫಿಕ್ಸ್ ಆಗಿದೆ ಅಷ್ಟೇ, ಮದ್ವೆನೆ ಆಗೋಗಿಲ್ಲ. ನೀನೇನು ಯೋಚನೆ ಮಾಡ್ಬೇಡ ಕಿಟ್ಟಿ. ಈ ನಿನ್ನಕ್ಕ ಈ ಸಂಬಂಧನ ಮುರಿತಾಳೆ. ನಿನ್ ಮದ್ವೆನ ಆ ಪಂಚಮಿ ಜೊತೆ ಮಾಡಿಸ್ತಾಳೆ. ಆದ್ರೆ ಅದು ಹೇಗಕ್ಕ ಸಾಧ್ಯ? ಸಾಧ್ಯ ಆಗತ್ತೆ, ಆಗೇ ಆಗತ್ತೆ. ನೋಡ್ತಾ ಇರು ಈ ಸಂಬಂಧನ ಹೇಗ್ ಮುರಿತೀನಿ ಅಂತ. ಮಹಾದೇವಂದ ಕೆಲ್ಸ ಇರ್ಬೇಕು. ಈ ತರ ಮಣಿಸರ ತಂದ್ಕೊಟ್ಬಿಟ್ರೆ ನಾನು ಅವನಿಗೋಸ್ಕರ ಕರ್ಗ ಹೋಗ್ತೀನಿ, ನಾನು ಅವನ್ನ ಪ್ರೀತಿ ಮಾಡ್ತೀನಿ ಅಂತ ಅನ್ಕೊಂಡಿದ್ದಾನೆ ಅನ್ಸುತ್ತೆ. ಬೆಳಿಗ್ಗೆ ಅಷ್ಟೆಲ್ಲ ಏಟ್ ಕೊಟ್ರು ಬುದ್ಧಿ ಇಲ್ವಲ್ಲ. ಇರು ಮಾಡ್ತೀನಿ. ಇದೇನಿದು? ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲೋಯ್ತಪ್ಪ? ಎಲ್ಲೂ ಕಾಣ್ತಾ ಇಲ್ವಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಾ, ಯೂಸ್ ಮೀನಾ? ನೀನೇನಾದ್ರೂ ಡಸ್ಟ್ಬಿನ್ ಯೂಸ್ ಮೀ ಅನ್ನೋದಿಕ್ಕೆ? ಅದು ಎಕ್ಸ್ಕ್ಯೂಸ್ ಮೀ. ಏನ? ಯಕಶ್ಚಿತ್ ಯೂಸ್ ಮೀ. ಎಕಶ್ಚಿತ್ತೋ ಪಕಶ್ಚಿತ್ತೋ ಅಲ್ಲ, ಎಕ್ಸ್ಕ್ಯೂಸ್ ಮೀ. ಎಕ್ಸ್ಕ್ಯೂಸ್ ಮೀ. ಕರೆಕ್ಟ್. ಕ್ಲಾಸ್ ಮುಗೀತು, ಹೋಗು. ಹಾ ಸರಿ. ಏಯ್, ನಾನೇನ್ ನಿನ್ ಕ್ಲಾಸ್ ಕೇಳಕ್ ಬಂದಿಲ್ಲ ಇಲ್ಲಿ. ಅದು ನನ್ನೊಂದು ಮಣಿ ಸರ ಅಲ್ಲಿ ಮಡಗಿದ್ದೆ, ಕಾಣ್ತಾ ಇಲ್ಲ. ನೀನೇನಾದ್ರು ನೋಡ್ದ್ಯಾ? ಓ, ಮಣಿ ಸರಾನಾ? ಇಲ್ಲೆಲ್ಲೋ ನೋಡಿದ್ನಲ್ಲ. ಕರೆಕ್ಟ್, ಡಸ್ಟ್ಬಿನ್ ಅಲ್ಲಿ ಇದೆ, ಹೋಗಿ ನೋಡು. ಕಸದ ಡಬ್ಬಕ್ಕೆ ಹಾಕಿದ್ಯಾ? ಮತ್ತಿನ್ನೇನು? ಸ್ವೀಟ್ಸ್ ಆಯ್ತು, ಹೂವ ಆಯ್ತು, ಈಗ ಮಣಿ ಸರ ಕೊಟ್ಟು ನನ್ನ ಬುಟ್ಟಿಗೆ ಹಾಕೊಳ್ಳೋದಕ್ ನೋಡ್ತಿದ್ಯಾ? ಅದು ಅಲ್ದೆ ನನ್ ಲ್ಯಾಪ್ಟಾಪ್ ಮೇಲೆ ಒಳ್ಳೆ ಕಳ್ಳನ್ ತರ ಇಟ್ಟು ಹೋಗಿದ್ದೆ. ಒಳ್ಳೆ ಹಿಂದಿನ ಕಾಲದಲ್ಲಿ ಹೀರೋಗಳು ಹೀರೋಯಿನ್ ಬುಕ್ ಅಲ್ಲಿ ಲವ್ ಲೆಟರ್ ಇಟ್ಟು ಹೋದಾಗೆ. ಹಲೋ ಮಿಸ್ಟರ್ ಮಹಾದೇವ್, ನಾನು ಇದ್ರ ಟ್ರಿಕ್ಸ್ಗೆಲ್ಲ ಬೀಳೋದಿಲ್ಲ.
ನೀನ್ ಈ ತರ ಪ್ರೇಮ ನಿವೇದನೆ ಎಲ್ಲ ಮಾಡೋದಿಕ್ ಬಂದ್ರೆ ನಾನ್ ಬೀಳೋದಿಲ್ಲ. ಇನ್ನೊಂದ್ಸಲ ನಿನ್ ಹತ್ರ ಎಲ್ಲ ತಗೊಂಬಂದ್ರೆ ಈ ಮಣಿಸರಕ್ಕಾಗಿರೋ ಗತಿನ ಅದಕ್ಕೂ ಆಗುತ್ತೆ. ಹುಷಾರ್. ಕಾವ್ಯ ಅದ್ ಹಂಗಲ್ಲ. ಶಟ್ ಅಪ್. ನೀಂಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಓಹೋ, ಮಣಿಸರ ತರಕ್ ಹೇಳಿದ್ಯಾ? ಬಾವಾ ಇವತ್ತಾಗ್ತಿರೋ ಖುಷಿಗೆ ಒಂದಲ್ಲ ಬಾವ, ಎರಡೆರಡು ಬಾಟ್ಲಿ ಖಾಲಿ ಮಾಡದೆಯ. ಮಾದೇವ ಮಣ್ಣಲ್ಲಿ ಬಿದ್ದಾಯ್ತು. ಇನ್ನು ಗೋರಿ ಕಟ್ಟದಷ್ಟೇ ನಮ್ ಕೆಲ್ಸ. ನೋಡ್ ಬಾವ, ಊರೇ ತಿರುಗ್ ನೋಡೋ ಹಾಗೆ ತನ್ನ ತಂಗಿ ಮದ್ವೆ ಮಾಡ್ತೀನಿ, ತುತ್ತೂರಿ ಊದ್ತೀನಿ, ರಾತ್ರಿನ ಹಗಲ್ ತರ ಬೆಳಗ್ಸ್ತೀನಿ ಅಂದಿದ್ ಮಾದೇವನ್ ಮುಖದಲ್ಲಿ ಇವತ್ತು ನೋವು ಹರಿದು ಊರ್ ಬಾಗ್ಲಾಗಿದೆ. ಎಲ್ಲೋ ಸುಟ್ಟೋಗಿರೋ ಸ್ಮೆಲ್ ಬರ್ತಿದೆ ಅಲ್ಲ? ಹೋಗ್ಲಿ ಬಿಡು ಗರಡ. ಕೆಳಗ್ ಬಿದ್ದವ್ರನ್ನ ಮೇಲೆತ್ತ ಕೆಲ್ಸ ಮಾಡ್ಬೇಕು. ಅದನ್ ಬಿಟ್ಟು ಕಾಲಲ್ಲಿ ತುಳಿದು ಮಣ್ಣ್ ಮಾಡಬಾರ್ದು. ನೀನೇನ್ ಬಾವ ಬುದ್ಧಿ ಇಲ್ದಂಗ್ ಮಾತಾಡ್ತೀಯ? ಕೈ ಹಿಡ್ದೆತ್ತಕ್ಕೆ ನನ್ ಕೈನ ಕತ್ತರಿಸ್ಬಿಟ್ಟವನೆ. ಆಯಸ್ ಮುಗಿದ್ಮೇಲೆ ನಾಯಿನೇ ಸೀದಾ ಸ್ಮಶಾನಕ್ಕೆ ಹೋಯ್ತದಂತೆ. ಯಾಕ್ರಲ್ಲ ಸುಮ್ಕೆ ನನ್ನ ಕೆಣಕಿ ಕೊನೆ ಆಯ್ತೀರಾ? ಮಾರವಾದೆಯಿಂದ ದಾರಿ ಬಿಟ್ಟು ಜೀವ ಉಳಿಸ್ಕೊಳ್ಳಿ. ನಮ್ ಜೀವ ತೆಗಿಯೋದು ಅಂದ್ರ ಬಾಟಲ್ ಓಪನ್ ಮಾಡ್ದಂಗೆ ಅನ್ಕೊಂಡಿದ್ಯಾ? ನಾವು ಕೈಗ್ ಬಳೆ ತೊಟ್ಟಿಲ್ಲ. ಕಡ್ಗ ತೊಟ್ಟು ಮಾತ್ರಕ್ಕೆ ನೀನು ಗಂಡುಗಲಿ ಆಗಲ್ಲ. ಗುಂಡಿಗೆ ಇರಬೇಕು, ಗುಂಡಿಗೆಲ್ ದಮ್ಮಿರ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ದಂಗ್ ನಡ್ಕೊಂಡವ್ರು ಮಾತ್ರ ಹಿಂಗೆಲ್ಲ ಮಾತಾಡ್ಬೇಕು. ಏಯ್ ಮಲ್ಲಿ, ಈ ಮಾದೇವ ಮಾತ್ ಕೊಟ್ರೆ ಮುಗೀತು ಅನ್ನೋದು ಮರ್ತೋಯ್ತಾ? ನೀನ್ ಮಾಡಿದ್ದನ್ನ ಯಾವ್ದನ್ನು ಮರೆಯಲ್ಲ ಮಾದೇವ. ನಿನ್ ತಂಗಿ ನೋಡಕ್ಕೆ ಗಂಡಿನ ಕಡೆಯವ್ರು ಬಂದು ಹಾಗೆ ಹೋಗ್ಬಿಟ್ರಂತೆ. ಯಾಕೆ? ಏನಾಯ್ತು? ಸಂಬಂಧ ಕೂಡ್ಲಿಲ್ವಾ ಅಥವಾ ಮಾತ್ ಬರಲ್ಲ ಅಂತ ಹಾಗೆ ಹೋಗ್ಬಿಟ್ರ? ನಮ್ಮಮ್ಮ ನನ್ನ ಮಾತಲ್ಲಿ ಕಟ್ಟಾಕ್ತೆ ಹೋಗಿದ್ದಿದ್ರೆ ಹೀಟ್ ಹೊತ್ತಿಗೆ ನಿಮ್ ಫೋಟೋಗೆ ಹಾರ ಹಾಕಿ ತೀತಿ ಮಾಡಿ ಗೋರಿನೂ ಕಟ್ಬಿಡ್ತಾ ಇದ್ದೆ. ಜೀವ ಉಳ್ದೈತಲ್ಲ ಅಂತ ಖುಷಿ ಪಡ್ರಲ್ಲ. ಯಾಕ ದೇವ್ರು ಕೊಟ್ಟಿರೋ 2ನೇ ಅವಕಾಶನೂ ಹಾಳು ಮಾಡ್ಕೊಂಡೀರ? ನೋಡು, ಇದೇ ಮೊದಲು ಇದೇ ಕೊನೆ. ಇನ್ನೊಂದು ಕಿತ ನನ್ನ ತಂಗಿ ಜೀವನದ ಬಗ್ಗೆ ಮಾತಾಡಿದ್ರೆ ಸಿಗದು ತೋರಣ ಕಟ್ಬಿಡ್ತೀನಿ. ತಂಗಿ ಜೀವನ? ಇನ್ನೆಲ್ ನಿನ್ ತಂಗಿ ಜೀವನ? ಗಂಡಿನ ಕಡೆ ರೋಗ ಆಯ್ತಲ್ಲ. ಊರ್ಗೊಬ್ನೇ ಸೂರ ಏನ್ಲ? ಏಯ್, ನನ್ ತಂಗಿ ಮೆಚ್ಚೋ ಹುಡುಗ ಎಲ್ಲೇ ಇರ್ಲಿ ಕರ್ಕಂಬಂದ್ ನಾನ್ ಮದ್ವೆ ಮಾಡಿಸ್ತೀನಿ. ಏಯ್ ಮಾದೇವ, ನಿನ್ ತಂಗಿನ ಯಾರಿಗಾದ್ರೂ ಮದ್ವೆ ಮಾಡ್ಕೊಡೋ. ಆದ್ರೆ ಅವಳ ಜೀವನದಲ್ಲಿ ನೆಮ್ಮದಿಯಾಗಿ ಸುಖವಾಗಿರಕ್ ಚಾನ್ಸೇ ಇಲ್ಲ. ಯಾಕೆ ಹೇಳು? ಇರೋದಕ್ಕೆ ನಾನ್ ಬಿಡಲ್ಲ.
ಏಯ್ ಮಾದೇವ ಬಿಡು, ಮಾದೇವ, ಮಾದೇವ ಬಿಡು, ಮಾದೇವ, 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 ಏಯ್ ಕೈ ಬಿಡು ಮಾದೇವ. ನಿನ್ ತಂಗಿ ಮದ್ವೆ ಎಷ್ಟು ಸಲ ನಿಂತೋಗಿದೆ. ಆಮೇಲೆ ಜೀವನ ಪೂರ್ತಿ ಅವಳಿಗೆ ಮದ್ವೆನೇ ಆಗಲ್ಲ ಕೊಡು. ನೀನ್ ಕೊಲೆ ಮಾಡಿ ಜೈಲ್ಗೆ ಹೋದ್ರೆ ಇಡೀ ಕುಟುಂಬ ಕೊಲೆಗಾರ ಕುಟುಂಬ ತರ್ಸ್ಕೋಬೇಕಾ? ಇದನ್ನೆಲ್ಲ ನೋಡೋ ಬದಲು ನನ್ನ ಸತ್ತೋಗೋದೇ ವಾಸಿ. ಮಾದೇವ ಕೈ ಬಿಡು, ಮಾದೇವ. ನಾನು ಹೊಡೆಯೋ ಏಟ್ಗೆ ಮೈಯಲ್ಲಿರೋ ಮೂಳೆ ಎಲ್ಲ ಪುಡಿ ಪುಡಿಯಾಗಿ ಬೇರೆ ಕಡೆಗೆ ಶಿಫ್ಟ್ ಆಗ್ಬಿಡ್ಬೇಕು. ಆಮ್ಯಾಕೆ ಆ ದೇವ್ರಿಗೆ ತಲೆ ಕೆಟ್ಟೋಗ್ಬೇಕು. ನಾನು ಯಾವಾಗಪ್ಪ ಈ ನನ್ನ ಮಗನ ಸೃಷ್ಟಿ ಮಾಡಿದೆ ಅಂತ. ಕೊನೆದಪ್ಪ ಹೇಳ್ತಾ ಇವ್ನಿ, ಬಾಲ ಮುದ್ರಕಂಡು ಬಿದ್ದಿದ್ರೆ ಬದುಕಿರ್ತೀಯ, ಇಲ್ಲ ಅಂದ್ರೆ ಇದೇ ಕೈಯಲ್ಲಿ ನೆಗೆದೋಯ್ತೀಯ. ಏಯ್ ಮಲ್ಲಿ, ಕರ್ಕೊಂಡೋಗ್ಲ ಅವನ್ನ, ಇಲ್ಲ ಅಂದ್ರೆ ನನ್ನ ಕೈಲೇ ಹೆಣ ಆಗೋಯ್ತಾನೆ. ಮಾತು ಅಂದ್ರೆ ಮಾತು, ಮಾದೇವನ್ ಮಾತು. ಇನ್ನು ಏನ್ಲ ಮುಖ ನೋಡ್ತಿದ್ಯಾ? ಒಗಲ್ಲೇ. ಪಂಚಮಿ, ಹಾಗೆಲ್ಲ ಹಠ ಮಾಡಬಾರ್ದು. ಒಂದೇ ಒಂದು ತುತ್ತೇನು. ಸ್ವಲ್ಪ ತಿನ್ನು ಪಂಚಮಿ. ಮನ್ಸಿಗೆ ನೋವಾಗಿದೆ ಅಂತ ಹೊಟ್ಟೆಗೆ ಮೋಸ ಮಾಡ್ಕೋಬಾರ್ದು. ಜಾಣೆ ಅಲ್ವಾ, ತಿನ್ನಮ್ಮ. ಸ್ವಲ್ಪ ಸ್ವಲ್ಪ ಊಟ ಮಾಡು ಆಯ್ತಾ? ಎಷ್ಟು ಸೇರತ್ತೆ ಅಷ್ಟೇನು. ಆಹಾ, ಈ ಅಮ್ಮ ಮಗಳು ಈ ಥರ ಮಂಕಾಗಿರೋದನ್ನ ನೋಡೋದಕ್ಕೆ ಅದೆಷ್ಟು ಖುಷಿ ಆಗತ್ತೋ. ಇವ್ರು ಯಾವತ್ತೂ ಹೀಗೆ ಇರಬೇಕು. ಸಂತೋಷ ಅನ್ನೋದು ಯಾವುದೇ ಕಾರಣಕ್ಕೂ ಇವ್ರ ಹತ್ರನೂ ಸುಳಿಬಾರ್ದು. ಹಲೋ ಕಿಟ್ಟಿ. ಅಕ್ಕ, ಆ ಮಹಾದೇವ ಗರುಡ ಮತ್ತೆ ಮಲ್ಲಿ ಜೊತೆ ಜಗಳ ಆಡ್ತಿರೋದನ್ನ ನೋಡ್ದೆ ನಾನಿವತ್ತು. ಓ ಹೌದೇನು? ಅವನೇನು ಅನಾಹುತ ಮಾಡ್ಕೊಳ್ಳಿಲ್ವಾ? ಆ ಗರುಡನ್ನ ಕತ್ತಿಡ್ದು ಮೇಲೆ ಕೆತ್ತಿದ್ದ ಅಕ್ಕ. ಹಾ, ಇವತ್ತು ಅವನಿಗಿದ್ದಿದ್ ರೋಷ ನೋಡಿ ಏನಾದ್ರೂ ಮಾಡ್ಬಿಡ್ತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಮತ್ತೆ ಅವನ ಅಮ್ಮನ್ ನೆನ್ಪಾಯ್ತು ಅಂತ ಅನ್ಸುತ್ತೆ. ಬಿಟ್ಬಿಟ್ಟ ಅಕ್ಕ. ಆಮೇಲೆ ಅವನಿಗೆ ಸರಿಯಾಗಿ ವಾರ್ ಮಾಡ್ದ. ಇನ್ನೊಂದ್ಸಲ ನನ್ನ ತಂಗಿ ವಿಷಯಕ್ಕೆ ಬಂದ್ರೆ ನಿಮ್ಮನ್ನ ಬಿಟ್ಬಿಡಲ್ಲ, ಸಿಗ್ದಾಕ್ಬಿಡ್ತೀನಿ ಅಂತ ವಾರ್ ಮಾಡ್ದ ಅಕ್ಕ. ಹೌದಾ? ಇಷ್ಟು ಕಿಡಿ ಸಾಕು ಬಿಡೋ ನಮ್ಗೆ. ಈ ಕಿಡಿಯಿಂದ ದೊಡ್ಡದಾಗೆ ಬೆಂಕಿ ಹಚ್ಬೋದು ನಾವು. ಏನಕ್ಕ ಹೇಳ್ತಾ ಇದೀಯಾ? ಹೊಸ್ದಾಗ್ ಬಂದಿದ್ದಾನಲ್ಲ ಪೊಲೀಸ್ ಆಫೀಸರ್, ಅದೇ ಕಣೋ ಈ ಕಾವ್ಯನ್ ಕ್ಲಾಸ್ಮೇಟ್. ಹೇಗೂ ಅವನಿಗೆ ನಮ್ಮ ಮಾದೇವನ್ ಕಂಡ್ರೆ ಆಗಲ್ಲ. ಇವನು ಕೂಡ ಮೊನ್ನೆ ನಮ್ಮ ಮನೆಗ್ ಬಂದಾಗ ಅವನಿಗೆ ಚೆನ್ನಾಗಿ ಅವಮಾನ ಮಾಡಿ ಕಳ್ಸಿದಾನೆ. ಅವನು ಒಂದೇ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದಾನೆ. ಅವರಿಬ್ರು ಮಧ್ಯೆ ಇರೋ ವೈರತ್ವನ ನಾವು ಬಳಸ್ಕೋಬೇಕು ಕಿಟ್ಟಿ. ಹೇಗಕ್ಕ ಬಳಸ್ಕೊಳ್ಳೋದು? ನಮ್ಮ ಮಾದೇವ ಆ ಗರುಡ ಮಲ್ಲಿಗೆ ಹಾಕಿರೋ ಧಮ್ಕಿನ ನಾವು ನಿಜ ಮಾಡ್ಬಿಟ್ರೆ, ಆ ಪೊಲೀಸ್ಗೆ ಈ ಮಾದೇವನ್ ಹಿಡಿಯೋದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಟ್ರೆ. ಅಕ್ಕ, ಸಖತ್ ಖತರ್ನಾಕ್ ಐಡಿಯಾ ಇದು. ಸೂಪರ್ ಆಗಿದೆ. ಈ ಸಲ ಮಹಾದೇವ ಸತ್ತ ನಮ್ ಕೈಯಲ್ಲಿ. ಏ ಕಲ್ಯಾಣಿ, ಆ ತಟ್ಟಿ ಪ್ರೇಮನ ನನ್ ಮಗನಿಗೆ ಮದುವೆ ಮಾಡಿಸಿ ಅವನ ಜೀವನನೇ ಹಾಳು ಮಾಡ್ಬಿಟ್ಟೆ ಅಲ್ವಾ ನೀನು? ನೋಡ್ತಾ ಇರೆ, ನಾನ್ ನಿನ್ನ ಮಗನ ಜೀವನನ, ನಿನ್ನ ಇಡೀ ಸಂಸಾರನ ಅದ್ ಹೇಗೆ ನಾಶ ಮಾಡ್ತೀನಿ ಅಂತ.